ನಿನ್ನ ಮಗಳು ಬೆಳೆದು ದೊಡ್ಡವಳಾಗಿದ್ದಾಳೆ. ಅವಳ ವಿದ್ಯಾಭ್ಯಾಸವು ಮುಗಿದಿದೆ. ಅಂದಾಗೆ ನಿನ್ನ ಮಗಳ ಮದುವೆ ವಿಚಾರವಾಗಿ ಏನಾದರೂ ಯೋಚನೆ ಮಾಡಿದ್ಯೇ ಏನೋ? ಇದೇ 20ನೇ ತಾರೀಕು ನನ್ನ ಮಗಳ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದು ನಮ್ಮ ಸೋಮೇಶ್ವರ ದೇವಸ್ಥಾನದಲ್ಲೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಹೌದೇನೋ? ಹೌದು. ಮಾಮಾದೇವಿ, ರುದ್ರನ ಮಗಳ ಮದುವೆ ನಿಶ್ಚಯ ಆಗಿದೆ ಅಂತ. ಒಳಗೆ ಕೂತ್ಕೊಂಡು ಎಲ್ಲ ಕೇಳಿಸ್ಕೊಂಡೆ ನಾನು. ಗಂಡು ಯಾವ ಊರಿಂದ ರುದ್ರ? ಅಮ್ಮವ್ರೆ, ಗಂಡು ಬೇರೆ ಯಾರು ಅಲ್ಲ, ನನ್ನ ತಂಗಿ ಮಗ ಅರವಿಂದ ಅಂತ. ಅವನು MA ಮಾಡಿದ್ದಾನೆ ಅಮ್ಮವ್ರೆ. ನೋಡಿ, ತವರು ಮನೆ ಸಂಬಂಧ ಅಲ್ವಾ. ನನ್ನ ತಂಗಿಗೆ ಅವ್ರ ತವ್ರ ಮನೆ ಕಂಡ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನನ್ನ ತಂಗಿ ಮಗನಿಗೆ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಅಮ್ಮವ್ರೆ. ಒಳ್ಳೆ ಕೆಲಸ ಮಾಡಿ ರುದ್ರ. ಕರುಳಿನ ಕುಡಿ ಒಂದಕ್ಕೊಂದು ಕೊಂಡಿಯಾಗಿ ಕಡೆತನಕ ನನ್ನವರು ತನ್ನವರು ಅನ್ನುವಂತಹ ಮನೋಭಾವ ಇದ್ದೇ ಇರುತ್ತದೆ. ನಿನ್ನ ತಂಗಿ ಅಂದ ಮೇಲೆ ಅಂಬಿಕಾ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸಿಕೊಂಡು ಹೋಗುವ ಗುಣವು ಅವಳಲ್ಲಿರುತ್ತದೆ. ಸೋದರ ಮಾವನ ಮಗನಾದ ಮೇಲೆ ನಿನ್ನ ಅಳಿಯನು ಕೂಡ ನಿನ್ನ ಮಗಳನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಅಂದಾಗೆ ತಂಗಿ ಮಗ ಅಂತ ವರೋಪಚಾರವನ್ನೇನು ಕಮ್ಮಿ ಮಾಡಬೇಡಪ್ಪ. 16 ಜನ ಮೆಚ್ಚುವಂತೆ ವರೋಪಚಾರವನ್ನು ಮಾಡಿ ಮದುವೆ ಮಾಡಿ ಕಳಿಸೋ. ನೋಡಿ, ದುಡ್ಡು ಎಷ್ಟು ಖರ್ಚಾದ್ರೂ ನಾನೇ ಕೊಡ್ತೇನೆ, ಚಿಂತಿಸಬೇಡ. ವರೋಪಚಾರ ಏನ್ ಮಾಡ್ಬೇಕಂತ ನಿರ್ಧಾರ ಮಾಡಿದೀಯಾ? ನೋಡಿದೇನವ್ರೆ, ನನ್ನ ತಂಗಿಗೆ ನನ್ನ ಮಗಳು ಕೊಟ್ರೆ ಸಾಕು ಅಂತ ಹೇಳ್ತಾ ಇದ್ದಾಳೆ. ಹಾಗಂತ ನಾನು ಆ ತರ ಹೇಳ್ತಾಳ ಅಂದ್ಬಿಟ್ಟು ನಾನು ಸುಮ್ಮನಿರಕ್ಕಾಗುತ್ತೇನೆ. ನನ್ನ ಗೆಳೆಯನಿಗೆ ಏನಾದ್ರು ಒಂದು ವರೋಪಚಾರ ಮಾಡಿ ನನ್ನ ಕೈಲಾದ ಮಟ್ಟಿಗೆ ನನ್ನ ಮಗಳು ಮದುವೆ ಮಾಡಿ ಕಳಿಸ್ತೀನಿ. ಹಾಗಲ್ಲ ರುದ್ರ, ಇರೋಳೊಬ್ಳು ಮಗಳು, ತವ್ರ ಮನೆ ಉಡುಗೊರೆ ಅಂತ ಏನಾರು ಕೊಟ್ಟೆ ಕಳಿಸ್ಬೇಕು ತಾನೆ. ನೋಡು, ನಿನ್ ಕೈಲಾಗ್ಲಿಲ್ಲ ಅಂದ್ರೆ ನೀನೇನು ಚಿಂತೆ ಮಾಡ್ಬೇಡ. ನಾವೇ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಿನ್ ಮಗಳಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಟು ಕಳಿಸ್ತೀವಿ. ಆ ಚಿಂತೆ ನೀನ್ ಬಿಟ್ಬಿಡು, ಆಯ್ತಾ? ನನಗೆ ದುಡ್ಡು ಕೊಟ್ಟು ಹೊರೆ ಒರೆಸ್ಬೇಡಿ. ಹೌದು ಮಹಾದೇವಿ, ನೀನ್ ಹೇಳುವ ಮಾತು ಸತ್ಯವಿದೆ. ರುದ್ರ ನಮ್ಮ ಮನೆಯಲ್ಲಿ ಬಹಳ ವರ್ಷದಿಂದ ದುಡಿಯುತ್ತಿದ್ದಾನೆ. ನೀನು ಹೇಳಿದಾಗೆ ಅವನ ಮಗಳಿಗೂ ಅಳಿಯನಿಗೂ ನಮ್ಮ ಕಡೆಯಿಂದಲೇ ಚಿನ್ನದ ಸರವನ್ನು ಮಾಡಿಸಿ ಮದುವೆಗೆ ಬೇಕಾದಂತಹ ಬಟ್ಟೆ ಬರಿಯನ್ನ ನಮ್ಮ ಕಡೆಯಿಂದಲೇ ಕೊಡ್ಸೋಣ. ಅಂದಾಗೆ ರುದ್ರ, ತೆಗೆದುಕೊಳ್ಳಪ್ಪ, ಇದರಲ್ಲಿ 1 ಲಕ್ಷ ರೂಪಾಯಿ ಇದೆ. ನೀನು ಮಗಳ ಮದುವೆ ಖರ್ಚಿಗೆ ಅಂತ ಇಟ್ಕೋ. ತೆಗೆದುಕೋ. ದುಡ್ಡು ಕೊಟ್ಟು ನನ್ನ ತಲೆ ಮೇಲೆ ಭಾರ ಹೊರಿಸ್ಬೇಡಿ. ನೋಡಿ, ನೀವು ದಂಪತಿಗಳು ಬಂದು ನನ್ನ ಮಗಳಿಗೆ ಅಳಿನಿಗೆ ಆಶೀರ್ವಾದ ಮಾಡಿದ್ರೆ ಅದು ಕೋಟಿ ರೂ ಕೊಟ್ಟಂಗೆ ದುಡ್ಡು. ನೀನು ತುಂಬಾ ಸ್ವಾಭಿಮಾನಿ ಅಂತ ನನಗೆ ಗೊತ್ತು ಕಣ. ಮದುವೆ ಅಂದ ಮೇಲೆ ಖರ್ಚು ವೆಚ್ಚಗಳು ಸಾಕಷ್ಟಿರುತ್ತದೆ. ಇದಕ್ಕೆ ಸಂಕೋಚ ಪಟ್ಟಿಕೊಳ್ಳಬೇಡ. ಈ ಹಣವನ್ನು ನಿನಗೆ ಸಾಲವಾಗಿ ಕೊಡ್ತಾ ಇಲ್ವೋ, ನಿನ್ನ ಮೇಲಿಟ್ಟಿರೋ ವಿಶ್ವಾಸದಿಂದಾಗಿ ನಿನ್ನ ಮಗಳ ಮದುವೆಗೋಸ್ಕರ ಕೊಡ್ತಾ ಇದ್ದೇನೆ, ತೆಗೆದುಕೋ. ಹೌದು ರುದ್ರ, ನಿನ್ನ ಮಗಳು ತಾಯಿಲ್ಲದ ತಬ್ಲಿ. ನಾವಿಬ್ರೆ ತಂದೆ ತಾಯಿಗಳಾಗಿ ಆ ಜಾಗದಲ್ಲಿ ನಿಂತು ನಿನ್ನ ಮಗಳು ಮದುವೆ ನಡೆಸ್ಕೊತೀವಿ. ಬೇಡ ಅನ್ಬೇಡ, ದಯವಿಟ್ಟು ತಗೋ. ಅಮ್ಮೋರೆ, ನೋಡಿ, ದುಡ್ಡು ಕೊಟ್ಟಿನಿ ಅಂತ ಮದುವೆ ಬರದೇ ಇರ್ಬೇಡಿ. ನೀವೇನಾದ್ರು ನನ್ನ ಮಗಳ ಮದುವೆ ಬರದೇ ಹೋದ್ರೆ ನಾನು ಸಾಯೋವರೆಗೆ ಈ ಮನೆ ಹೊಸತ್ಕೊಳ್ಳೋದಿಲ್ಲ. ಅಯ್ಯೋ ಹುಚ್ಚಪ್ಪ, ನಾವು ನಿನ್ನ ಮಗಳ ಮದುವೆಗೆ ಬರ್ದೇ ಇರಕ್ಕಾಗುತ್ತೇನೋ? ಮತ್ತೆ ಒಂದು ವೇಳೆ ನಾವು ಬರಲಿಲ್ಲ ಅಂದ್ರೆ ಈ ಊರಿನ ಜನ ಏನ್ ಅನ್ಕೋತಾರೆ ಹೇಳು? ಧನರಾಜ ದಣಿ ರುದ್ರ ಒಂದೇ ಮನೆಯ ಅಣ್ಣ ತಮ್ಮಂದಿರಂತಿದ್ರು, ಇವತ್ತೇನೋ ಇವರ ನಡುವೆ ನಡೆದಿದೆ ಅಂತ ಆಡ್ಕೊಳ್ಳೋದಿಲ್ವೇನೋ? ನಾವು ಬಂದೇ ಬರುತ್ತೇವೆ, ಆಶೀರ್ವಾದ ಮಾಡೇ ಮಾಡುತ್ತೇವೆ. ಇದು ನಿನ್ನ ಮಗಳ ಮದುವೆ ಅಲ್ವ ರುದ್ರ? ನನ್ನ ಮಗಳ ಮದುವೆ, ಖಂಡಿತ ಬರುತ್ತೇನೆ. ಅಷ್ಟು ಮಾಡಿದ್ದೇನವ್ರೆ. ನೀವು ದಂಪತಿಗಳು ಬಂದು ನನ್ನ ಮಗ ಮತ್ತೆ ಎಳಿರಿಗೆ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು ನಮಗೆ. ಸರಿ, ಮದುವೆಗೆ ಮಾನ್ಯ ಸಪ್ಪನ್ ಬರ ಕೇಳ್ಬೇಕಾಗಿತ್ತಲ್ಲ. ಫೋನ್ ಮಾಡಿದ್ದೀನಿ, ಒಂದ್ 4 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದಾನೆ. ಮದುವೆ ಟೈಮಿಗೆ ಕರೆಕ್ಟ್ ಆಗಿ ಇಲ್ಲಿರ್ತಾನೆ. ಏನಕ್ಕೆ ಫೋನ್ ಮಾಡ್ತೀಯ ಮಾದೇವಿ? ಅವನ ವಿದ್ಯಾಭ್ಯಾಸ ಮುಗ್ದಿದೆ ಅಲ್ವೇ? ಈ ವಾರನೇ ಬರ್ತಾ ಇದ್ದಾನೆ. ಬಂದ್ಮೇಲೆ ಒಟ್ಟಿಗೆ ಹೋದ್ರೆ ಆಯ್ತು ಬಿಡು. ಅಷ್ಟೇ. ಆಯ್ತು ದನರೇ, ನೀವು ಸಂಸಾರ ಸಮೇತ
ನನ್ನ ಮಗ ಮತ್ತೆ ಎಳಿನಿಗೆ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು ದನರೇ. ನಾನೇನು ಬರ್ತೀನಿ ದನರೇ. ಹೋಗ್ಬಿಟ್ಟು ಬಾ ರುದ್ರ. ರುದ್ರ, ಮಗಳ ಮದುವೆ ಈ ಕೆಲಸದ ಒತ್ತಡದಲ್ಲಿ ನೀನು ನಿನ್ನ ಮಗಳ ಮೇಲೆ ಯಾವುದಕ್ಕೂ ಕೂಗಾಡಬೇಡ. ಅವಳಿಗೂ ಆಸೆ ಆಕಾಂಕ್ಷೆಗಳಿರ್ತದೆ, ಅವಳಿಗೆ ಬೇಕಾದ್ದನ್ನು ಕೊಡಿಸು. ಇನ್ನೂ ಹಣ ಬೇಕಾದರೆ ಕೇಳು, ನಾನೇ ಕೊಡ್ತೇನೆ. ಸರಿ ದನಿ. ಸಂಕೋಚ ಇಲ್ಲದೆ ಕೇಳು ರುದ್ರ. ಆಯ್ತು ದನಿ. ಹೋಗಿ ಬರಪ್ಪ. ಮಹಾದೇವಿ, ನಾನು ತೋಟದ ಕಡೆ ಹೋಗಿ ಬರ್ತೀನಿ ಕಣೆ. ಸರಿ ಅಂದ್ರೆ ಆಯ್ತು. ಹೋಗ್ಬಿಟ್ಟು